ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕ್ರೇಜಿ ಲೈಫ್. ಇವತ್ತಿನ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ಎಸ್ಪೆಷಲಿ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಯೂಸ್ ಆಗೋದು. ಇದಕ್ಕೆ ನಾವು ಕ್ಯಾನ್ವಾ ಆ್ಯಪ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬೇಕು. ವಿತಿನ್ 5 ಮಿನಿಟ್ಸಲ್ಲಿ ಈ ಥರ ವಿಡಿಯೋ ಮಾಡ್ಕೋಬೋದು. ನೀವು ಫಸ್ಟ್ಗೆ ಕ್ಯಾನ್ವಾ ಆ್ಯಪ್ ಓಪನ್ ಮಾಡ್ಕೋಬೇಕು. ಓಪನ್ ಮಾಡ್ಕೊಂಡಾದ್ಮೇಲೆ ಸರ್ಚ್ ಮೇಲ್ಗಡೆ ಸರ್ಚಲ್ಲಿ ಟೈಪ್ ಮಾಡಬೇಕು. ಏನಂತ ಟೈಪ್ ಮಾಡಬೇಕು ಅಂದರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಕೊಡಬೇಕು. ನೋಡಿ ಕೊಡ್ತಾಯಿದ್ದೀನಿ. ನೋಡಿ ಸರ್ಚ್ ಆಯಿತು. ಈಗ ನೋಡಿದ್ರೆ ಸುಮಾರು ಡಿಸೈನ್ ಇರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಎಷ್ಟೊಂದು ಇರುತ್ತೆ. ಅದರಲ್ಲಿ ನೀವು ಪ್ರೋ ಅಂತ ಇರುತ್ತಲ್ಲ, ಪ್ರೋ ನಾವು ಮಾಡೋಕ್ಕಾಗಲ್ಲ. ಪ್ರೋ ಅಂದರೆ ದುಡ್ಡು ಕೊಟ್ಟಿರೋರು, ಮೆಂಬರ್ಶಿಪ್ ಆಗಿರೋರು ಮಾತ್ರ ಯೂಸ್ ಮಾಡೋಕ್ಕಾಗೋದು. ನಾವು ಫ್ರೀಯಾಗಿ ಯೂಸ್ ಮಾಡ್ಕೊಳ್ಳೋಣ ಈ ವಿಡಿಯೋದಲ್ಲಿ. ನೋಡಿ, ಪ್ರೋ ಅಂತ ಇರೋದನ್ನ ಯಾವತ್ತೂ ಮಾಡಬಾರ್ದು. ಪ್ರೋ ಇಲ್ಲಿರೋದು ಮಾತ್ರ ಮಾಡಬೇಕು. ಪ್ರೋ ಮೇಲೆ ಒಂದು ಇದಿರುತ್ತೆ ಕಿರೀಟ, ಅದು ಯೂಸ್ ಮಾಡಬಾರ್ದು. ನಾನೊಂದು ಸೆಲೆಕ್ಟ್ ಮಾಡಿದ್ದೀನಿ ಡಿಸೈನ್ನ. ನೋಡಿ, ವೆಯ್ಟ್ ಮಾಡಬೇಕು. ನೆಟ್ವರ್ಕ್ ಸ್ಲೋ ಇದ್ದರೆ ಈ ಥರನೇ ಡೌನ್ಲೋಡ್ ಆಗೋಕ್ಕೆ ಟೈಮ್ ತಗೊಳುತ್ತೆ. ನೋಡಿ, ಎಷ್ಟೊಂದು ಥರ ಡಿಸೈನ್ ಇರುತ್ತೆ. ನೀವು ಯಾವ ಥರ ಡಿಸೈನ್ ಬೇಕು ಡೌನ್ಲೋಡ್ ಮಾಡ್ಬೋದು ವಿಡಿಯೋನ ಎಡಿಟಿಂಗು. ನಾನು ಒಂದು ಸೆಲೆಕ್ಟ್ ಮಾಡಿದ್ದೀನಿ. ನೋಡಿ, ವೆಯ್ಟ್ ಮಾಡಬೇಕು 5 ನಿಮಿಷ. ಡೌನ್ಲೋಡ್ ತಗೋತಾಯಿದೆ. ನೋಡಿ, ನೆಟ್ವರ್ಕ್ ಸ್ಲೋ ನೆಟ್ವರ್ಕ್ ಬೇಕೇ ಬೇಕು, ನೆಟ್ ಬೇಕೇ ಬೇಕು ಇದಕ್ಕೆ. ಆ್ಯಪ್ಗೆ ಆ್ಯಪ್ ಯೂಸ್ ಮಾಡೋಕ್ಕೆ ನೆಟ್ವರ್ಕ್ ಕಂಪಲ್ಸರಿ ಬೇಕೇ ಬೇಕು. ನೆಟ್ಟು ಫ್ರೀಯಾಗಿ ಯೂಸ್ ಮಾಡೋಕ್ಕಾಗಲ್ಲ ನೆಟ್ ಇಲ್ಲ ಅಂದರೆ. ನೋಡಿ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಬಂದಿದೆ. ಇಲ್ಲಿಗೆ ಬೇಕಾದ್ರೆ ನೀವು ಅಟ್ರಾಕ್ಟಿವ್ ಆಗಿ ಸ್ಟಿಕ್ಕರ್ಸು, ಲೈಕ್, ಶೇರ್, ಕಮೆಂಟ್ಸ್ ಆ ಥರದ್ದೆಲ್ಲ ಸ್ಟಿಕ್ಕರ್ಸ್ ಎಲ್ಲ ನೋಡ್ಬೋದು. ಡಿಸೈನ್ಸ್ ಎಲ್ಲ ಮಾಡ್ಬೋದು. ಇಲ್ಲಿ ನೋಡಿ, ಲೈಕ್ ಬಟನ್ ಕೊಡ್ತಾಯಿದ್ದೀನಿ ನಾನು. ಲೈಕ್ ಬಟನ್ಸ್ ಎಲ್ಲ ಇರುತ್ತೆ. ಎಲಿಮೆಂಟ್ಸಲ್ಲಿ ಹೋಗಿ ನೋಡಿದ್ರೆ ಕೆಳಗಡೆ ಎಲಿಮೆಂಟ್ಸ್ ಇದೆ ನೋಡಿ, ಅಲ್ಲಿ ಹೋಗಿ ನೋಡಿದ್ರೆ ಎಲ್ಲ ಲೈಕ್ ಬಟನ್ಸು ಅದೆಲ್ಲ ಇರುತ್ತೆ, ಸ್ಟಿಕ್ಕರ್ಸು. ನೀವು ಬೇಕಾದ್ರೆ ಅಟ್ರಾಕ್ಟಿವ್ ಆಗಿ ಲೈಕ್ ಬಟನ್ಸ್ ಎಲ್ಲ ಸ್ಟಿಕ್ ಮಾಡ್ಬೋದು. ಇಲ್ಲೂ ಅಷ್ಟೇ ಪ್ರೋ ಅಂತ ಇರುತ್ತೆ. ಪ್ರೋ ಮೆಂಬರ್ಶಿಪ್ ಆಗಿರೋರು ಮಾತ್ರ ಆಕ್ಸೆಸಬಲ್. ನಾವೇನು ಆಕ್ಸೆಸ್ ಮಾಡೋ ಅವಶ್ಯಕತೆ ಇರೋಲ್ಲ. ಜಾಸ್ತಿ ಪ್ರೋನೇ ಇರುತ್ತೆ, ಎಷ್ಟೊಂದು ಇರುತ್ತೆ ಪ್ರೋ. ಅದು ನೋಡ್ಕೊಂಡು ಯೂಸ್ ಮಾಡಿ. ಅದನ್ನ ಸೈಜ್ನ ನೀವು ಚಿಕ್ಕದು ಮಾಡ್ಬೋದು, ದೊಡ್ಡದು ಮಾಡ್ಬೋದು, ಎಲ್ಲಿಗೆ ಬೇಕಾದ್ರೂ ಎಳಿಬೋದು. ನಿಮ್ಗೆ ಎಲ್ಲಿ ಪ್ಲೇಸ್ಮೆಂಟ್ ಬೇಕೋ ಅಲ್ಲಿ ಪ್ಲೇಸ್ಮೆಂಟ್ ಮಾಡ್ಬೋದು. ಇಲ್ಲಿ ನಾನು ಸುಮ್ಮನೆ ಸಿಂಪಲಾಗಿ ಡೆಮೋ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ. ನೋಡಿ, ಹಾಗೆ ನೀವು ಸಬ್ಸ್ಕ್ರೈಬ್ ಬಟನ್ ಯೂಸ್ ಮಾಡ್ಬೋದು, ಲೈಕ್ ಬಟನ್ ಯೂಸ್ ಮಾಡ್ಬೋದು, ಬೆಲ್ ಬಟನ್ನು ಯೂಸ್ ಮಾಡ್ಬೋದು. ನಿಮ್ಗೆ ಯಾವ ಥರ ಕ್ರಿಯೇಟಿವಿಟಿಯಾಗಿ ಬೇಕು ಅದನ್ನೆಲ್ಲ ಸ್ಟಿಕ್ಕರ್ಸ್ ಎಲ್ಲ ಅವೈಲಬಲ್ ಇರುತ್ತೆ. ನಾವು ಎಲ್ಲಿ ಬೇಕಾದ್ರೂ ಪ್ಲೇಸ್ ಮಾಡ್ಕೋಬೋದು. ನಾನು ನೋಡಿ ತಮ್ಮ ಥರ ಕೊಡ್ತಾಯಿದ್ದೀನಿ. ರೀಸೈಜ್ ಮಾಡಿಕೊಂಡು ಎಲ್ಲ ಪ್ಲೇಸ್ ಮಾಡ್ತಾಯಿದ್ದೀನಿ. ನೋಡಿ, ಹಾಗೆ ನೋಡಿ ಬ್ಲಿಂಕ್ ಆಗೋ ಥರ ಎಫೆಕ್ಟ್ ಕೊಟ್ಟಿದ್ದೀನಿ ಅದಕ್ಕೆ ನಾನು. ನಾವೇನಾದ್ರು ಲೋಗೋ ಏನಾದ್ರು ಹಾಕಬೇಕು ನಮ್ಮ ಚಾನಲ್ದು ಅಂತಂದರೆ ಚಾನಲ್ ಲೋಗೋನ ತಗೊಂಡು ಲೋಗೋನ ಸರ್ಚ್ ಮಾಡಿ ಹಾಕ್ತಾಯಿದ್ದೀನಿ. ನೋಡಿ, ಗ್ಯಾಲ್ರಿ ಅಂತ ಆಪ್ಷನ್ ಇರುತ್ತೆ, ಅಲ್ಲಿ ಹೋಗಿ ಸೆಲೆಕ್ಟ್ ಮಾಡ್ಕೋಬೇಕು. ನಿಮ್ದು ಯಾವ್ದು ಲೋಗೋ ಐತೆ ಅದನ್ನ. ನಾನು ಅದೇ ಮಾಡ್ತಾಯಿರೋದು. ನನ್ನ ಗ್ಯಾಲರಿ ತುಂಬ ಫೋಟೋಸ್ ಎಲ್ಲ ಇದೆ. ನೋಡಿ, ನಾನು ಲೋಗೋ ತಗೊಂಡೆ ಕ್ರೇಜಿ ಲೈಫ್ ಅಂತ. ಅದನ್ನ ರೀಸೈಜ್ ಮಾಡಿ ಹಾಕ್ತಾಯಿದ್ದೀನಿ, ಸೈಡಲ್ಲಿ ಹಾಕ್ತಾಯಿದ್ದೀನಿ. ನೋಡಿ, ಇದೆ ಸಬ್ಸ್ಕ್ರೈಬ್ ಬಟನ್ ಅಂತ ಮಾಡಿದ್ದೀನಿ, ಅದನ್ನ ತಳ್ಳಿ ರೀಸೈಜ್ ಮಾಡಿ ಇಡ್ತಾಯಿದ್ದೀನಿ. ನೋಡಿ, ಇವಾಗ ವಿಡಿಯೋ ರೆಡಿಯಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ. ಈ ವಿಡಿಯೋನ ನೀವು ಶೇರ್ ಅಂತ ಕೊಟ್ಕೊಂಡು ವಾಟ್ಸಪ್ಪು ಕಳಿಸ್ಕೋಬೇಕು. ನೋಡಿ, ಯಾವ ಥರ ಬ್ಲಿಂಕ್ ಆಗಿ ಚೆನ್ನಾಗಿ ಬಂದೈತೆ ವಿಡಿಯೋ. ನೋಡಿ, ಮೇಲ್ಗಡೆ ಟಾಪಲ್ಲಿ ಶೇರ್ ಅಂತ ಇರುತ್ತೆ, ವಾಟ್ಸಪ್ ಅಂತ. ಅಲ್ಲಿಗೆ ಹೋಗಿ ವಾಟ್ಸಪ್ಪಲ್ಲಿ ಡೌನ್ಲೋಡ್ ಅಂತ ಕಳಿಸ್ಕೊಂಡ್ರೆ ಆಯಿತು. ಈ ಥರ ವಿಡಿಯೋ ಅಪ್ ಆ್ಯಂಡ್ ಡೌನ್ ಆಯ್ತಾ ಇರುತ್ತೆ. ಕರೆಕ್ಟಾಗಿ ವಿಡಿಯೋ ಡೌನ್ಲೋಡ್ ಆದಾಗ ಮೇಲ್ಗಡೆಗೆ ಬಂದಿರುತ್ತೆ ವಿಡಿಯೋ. ಆವಾಗ ನೀವು ಶೇರ್ ಮಾಡ್ಬೋದು ವಾಟ್ಸಪ್ಗೆ. ಅಲ್ಲಿವರೆಗೆ ವೆಯ್ಟ್ ಮಾಡಬೇಕು ಪೇಷನ್ಸಾಗಿ. ಸಡನ್ನಾಗಿ ಅದೇನು ಆಯ್ತಲ್ಲ ಅಂತ ಹೇಳ್ಬಾರ್ದು. ನೋಡಿ, ಈ ವಿಡಿಯೋದಲ್ಲಿ ಕರೆಕ್ಟಾಗಿ ಅರ್ಥ ಆಯಿತು. ಅದಾದಮೇಲೆ ಶೇರ್ ಮಾಡಬೇಕು ಅಷ್ಟೇ. ವಾಟ್ಸಪ್ ಶೇರ್ ಮಾಡ್ಕೊಂಡ್ರೆ ನಿಮ್ಮದು ರೆಡಿಯಾಗಿರುತ್ತೆ.
ವಿಡಿಯೋ. ಅದಾದಮೇಲೆ ಅದನ್ನ ವಾಪಸ್ ಬರೋದು ಆ್ಯಪಿಂದ ಆಚೆಗೆ ಬರೋದು ಎಲ್ಲ ಮಾಡಬಾರ್ದು ನೋಡಿ. ಹಾಗೆ ಇವಾಗ ರೆಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಡೂ ಸಬ್ಸ್ಕ್ರೈಬ್ ಟು ಕ್ರೇಜಿ ಲೈಫ್ ಚಾನಲ್. ನೋಡಿದ್ರಲ್ಲ ಈಗ ಹೇಗೆ ಬಂತೆ ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕ್ಯಾನ್ವಾ ಆ್ಯಪ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ.